ನಮಸ್ಕಾರ ವೀಕ್ಷಕರೇ, ಪವರ್ ಪಂಚ್ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸಿಂಧೂರ. ಸದ್ಯದ ರಾಜ್ಯದ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಒಂದಷ್ಟು ಡೆವಲಪ್ಮೆಂಟ್ಸ್ ಏನಾಗ್ತಾ ಇದೆ, ವಿಪಕ್ಷ ಸ್ಥಾನದಲ್ಲಿರುವಂತಹ ಬಿಜೆಪಿ ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದೆ, ಬಿಜೆಪಿ ಮನೆಯೊಂದು ಎಷ್ಟು ಬಾಗಲಾಗಿದೆ, ಇದೆಲ್ಲವೂ ಕೂಡ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸ್ತಾ ಇರುವಂತಹ ವಿಚಾರಗಳು. ಇದ್ರ ಬಗ್ಗೆ ಕೂಡ ನಾನು ಚರ್ಚೆ ಮಾಡಬೇಕಾಗಿದೆ. ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸದಾ ಹಸನ್ಮುಖಿಯಾಗಿ ಇರುವಂತಹ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಂತಹ ಹಿರಿಯರು ಆಗಿರುವಂತಹ ಹಿತೈಷಿಗಳಾಗಿರುವಂತಹ ಮಾಜಿ ಮುಖ್ಯಮಂತ್ರಿಗಳು ಡಿ ವಿ ಸದಾನಂದ ಗೌಡರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸದಾಸ್ಮಿತಾ ಅಂತ ಹೇಳಿ ಮನೆಗೆ ಹೆಸರಿಟ್ಟಿದ್ದೀರಿ, ಬಹಳ ವಿಶೇಷವಾಗಿದೆ ಹೆಸರು. ನೀವು ಕೂಡ ಸದಾ ಮಂದಸ್ಮಿತರಾಗೇ ಇರ್ತೀರಿ. ಇಂಥ ಪರಿಸ್ಥಿತಿ ಬರಲಿ, ಎಂಥ ಕ್ರೂಷಿಯಲ್ ಟೈಮ್ ಇರಲಿ, ಅದರ ಒಂದು ಇದೇನಿರಬಹುದು ಸರ್, ಅಂದರೆ ಒಂದು ಸೀಕ್ರೆಟ್ ಏನಿರಬಹುದು? ಪ್ರಾಕ್ಟಿಕಲಿ ಇದು ನನಗೂ ಗೊತ್ತಿಲ್ಲದ ಅಂತ ಒಂದು ಸಂಗತಿ. ನಮ್ಮ ದೇವರು ಕೊಟ್ಟಂಥ ಒಂದು ಆಶೀರ್ವಾದ, ನಮ್ಮ ಹಿರಿಯವರು ನನಗೆ ಕೊಟ್ಟಂಥ ಆ ಒಂದು ಭವಿಷ್ಯದಲ್ಲಿ ನೀನು ಹಿಂಗಿರು ಅಂತ ಹೇಳುವಂಥ ಅವರ ಕಲ್ಪನೆ, ಅದರಿಂದಾಗಿ ನಾನು ಸ್ವಲ್ಪ ಈ ರೀತಿ ಇದ್ದೇನೆ. ವಿಶೇಷವಾಗಿ ಒಂದು ಸಂಗತಿಯನ್ನು ನಾನು ನಿಮಗೆ ಹೇಳ್ಬೋದು. ಪ್ರಾಕ್ಟಿಕಲಿ ನಾನು ರಾಜಕಾರಣಿಯಾಗಿ ಬಂದಮೇಲೆ ದಿನನಿತ್ಯ ನಾನು ಹಲವು ಜನರನ್ನು ಭೇಟಿ ಮಾಡ್ತೀನಿ. ಎಲ್ಲರೂ ತಮ್ಮ ಸಮಸ್ಯೆಗಳನ್ನು ಹಿಡ್ಕೊಂಡು ಬರುವವರೇ ನಮ್ಮಲ್ಲಿಗಿರುವಂಥದ್ದು. ಅವರು ಯಾವುದೋ ಒಂದು ಸಮಸ್ಯೆಗಳನ್ನು ಹಿಡ್ಕೊಂಡು ಬಂದವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅವರನ್ನು ಸ್ವೀಕಾರ ಮಾಡುವಂಥದ್ದು ಮತ್ತು ಅವರಿಗೆ ಅವರ ಪರಿಹಾರ ಮಾಡಲಿಕ್ಕೆ ಆಗದಿದ್ದರೂ ಕೂಡ ಅವರಿಗೆ ಒಳ್ಳೆಯ ರೀತಿಯಲ್ಲಿ ನನ್ನ ಒಂದು ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಈ ನಗುವು ನನಗೆ ಒಂದು ಸಹಕಾರಿಯಾಗಿದೆ. ಅದು ಪ್ರಾರಂಭ ಆದ್ದು ಕ್ರಮೇಣ ಈಗ ಒಂದು ರೀತಿಯಲ್ಲಿ ನಗುತ್ತಾ ಇರುವಂಥದ್ದಕ್ಕೆ ಒಂದು ಬೇಸಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್, ನಾನು ನಿಮ್ಮ ಮನೆಗೆ ಬಂದ ತಕ್ಷಣ ಗಮನಿಸಿದ್ದು ಒಂದು ಪಾಸಿಟಿವ್ ವೈಬ್ಸ್. ಒಂದು ಗಿಡ, ಒಳ್ಳೆ ರೀತಿಯಾದಂಥ ಗಿಡ, ಗಾಳಿ ಬೆಳಕು, ಒಳಗಡೆ ಬರ್ತಿದ್ದಂಗೆ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಪುಸ್ತಕಗಳನ್ನು ಇಟ್ಟಿದ್ದೀರಿ. ಒಂದು ಪಾಸಿಟಿವ್ ಅಟ್ಮಾಸ್ಫಿಯರಲ್ಲಿ ತಾವಿದ್ದೀವಿ. ಸೊ ಹಾಗಾಗಿ ನಿಮ್ಮ ನಗುವಿಗೆ ಅದು ಕಾರಣ ಆಗಿರ್ಬೋದು ಅಂತ ನಾನು ಭಾವಿಸ್ತೀನಿ. ಆದರೆ ನೀವು ರಾಜಕೀಯದಲ್ಲಿದ್ದವರು ಈಗಲೂ ಕೂಡ ಇದ್ದೀರಿ. ಈ ಪಾಸಿಟಿವ್ ವೈಬ್ಸು ಎಲ್ಲೋ ಒಂದು ಕಡೆ ನೀವಿರುವಂತಹ ಪಕ್ಷದಲ್ಲಿ ಇಲ್ವೇನೋ ಇವಾಗ ಅಂತ ಅನ್ನಿಸ್ತಾ ಇದೆ. ನೀವು ನೋಡಿದರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಜನಸಂಘದ ಸ್ಥಾಪನೆ ಆಗುವಂಥ ಸಂದರ್ಭ ಮಂತ್ರಿ ಆಗಿದ್ದವರು, ಈ ಆಡಳಿತ ವ್ಯವಸ್ಥೆ ದೇಶೀಯ ವಿಚಾರಗಳಿಂದ ದೂರ ಹೋಗ್ತದೆ, ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ದೇಶೀಯ ವಿಚಾರಗಳ ಹಿನ್ನೆಲೆಯಲ್ಲಿ ನಾವು ಸ್ವಾತಂತ್ರ್ಯ ಪಡ್ಕೊಂಡವರು, ಇವತ್ತು ಅದರಿಂದ ದೂರ ಹೋದ ಕಾರಣ ನನಗೆ ಇಂಥ ಅಧಿಕಾರದಲ್ಲಿ ನಾನು ಇರುವುದಿಲ್ಲ, ಆ ರೀತಿಯ ಒಂದು ಅಧಿಕಾರವನ್ನೇ ತ್ಯಜಿಸಿ ಭಾರತೀಯ ಜನಸಂಘವನ್ನು ಕಟ್ಟಿದ್ದನ್ನು ಕಂಡಿದ್ದೀರಿ. ಆ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದ ಬಗ್ಗೆ ಹೇಳೋದಿಲ್ಲ, ಕರ್ನಾಟಕದ ಬಗ್ಗೆ ಪ್ರಾಯಶಃ ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಎಲ್ಲೋ ಒಂದು ಕಡೆ ಯಾವುದು ಎಲ್ಲಿ ಮಾತಾಡಬೇಕು ಅಂತ ಹೇಳುವಂಥ ಪರಿಜ್ಞಾನ ಇಲ್ಲದೆ, ಯಾವ ವಿಚಾರ ಆಧಾರಿತವಾದಂಥ ರಾಜನೀತಿ ಮಾಡಬೇಕು ಅಂತ ಹೇಳುವಂಥ ಭಾವನೆಗಳಿಲ್ಲದೆ, ಒಟ್ಟು ಬೀದಿ ರಂಪಾಟ ಮಾಡುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು ತುಂಬ ನಮಗೆಲ್ಲ, ಇಡೀ ರಾಜ್ಯದ ಜನತೆಗೆ, ನಮಗೆ ಮಾತ್ರ ಅಲ್ಲ, ನಮ್ಮ ವಿರೋಧ ಪಕ್ಷದವರು ಕೂಡ ಭಾರತೀಯ ಜನತಾ ಪಾರ್ಟಿ ಅಂದರೆ ಹೀಗ ಅಂತ ಹೇಳುವಂಥ ಪರಿಸ್ಥಿತಿಯನ್ನು ತಂದಿಟ್ಟಿದೆ. ಇದು ನಿಜವಾಗಿ ಆಗಬಾರ್ದಿತ್ತು. ಯಾಕೆಂದರೆ BJP ಅಂತ ಬಂದಾಗ ಶಿಸ್ತಿನ ಪಕ್ಷ, ಕ್ಯಾಡರ್ ಬೇಸ್ಡ್ ಪಾರ್ಟಿ ಅಂತ ಹೇಳ್ತಾರೆ. ಅದೆಲ್ಲವನ್ನ ಕೂಡ ಬದಿಗೊತ್ತಿ ಇವತ್ತು ನಡ್ಕೊಳ್ತಾ ಇರುವಂಥ ರೀತಿ, BJP ಪಕ್ಷದ ಒಬ್ಬ ಸದಸ್ಯನಾಗಿ ನಿಮ್ಮ ಮನಸ್ಸಿಗೆ ಅದು ಎಷ್ಟು ಆಘಾತ ತಂದಿದೆ? ನರೇಂದ್ರ ಮೋದಿ ಅಂತ ಒಬ್ಬ ಜಾಗತಿಕ ನಾಯಕ ಇವತ್ತು ನಮಗೆ ಲೀಡರ್ ಆಗಿದ್ದಾರೆ. ಭಾರತ ದೇಶವನ್ನು ಕಳೆದ 10 ವರ್ಷದ ಆಡಳಿತದಲ್ಲಿ ಯಶಸ್ವಿಯಾಗಿ ತಗೊಂಡೋಗಿದ್ದಾರೆ. ಇದೆಲ್ಲವನ್ನು ನೋಡಿದರೆ ಕರ್ನಾಟಕದ BJP ಯಾಕಪ್ಪ ಹಿಂಗಾಯಿತು ಅಂತ ಹೇಳುವಂಥದ್ದು. ನಾನು ಅಧ್ಯಕ್ಷನಾಗಿದ್ದಾಗ ನಾವು ಅಧಿಕಾರಕ್ಕೆ ಬಂದೆವು. ನನಗೊಂದು ಹೆಗ್ಗಳಿಕೆ ಮತ್ತೊಂದು ಎಲ್ಲವಿತ್ತು. ಆದರೆ ಯಾರೋ ಒಂದು ವ್ಯಕ್ತಿಯಿಂದ ಅಧಿಕಾರಕ್ಕೆ ಬರಲಿಲ್ಲ. ನನ್ನ ಸಂಘಟನೆಯಲ್ಲಿದ್ದಂಥ ಹಲವು ಪ್ರಮುಖರು ಎಲ್ಲವನ್ನ ಈ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಮತ್ತು ರಾಜಕಾರಣದಲ್ಲಿ ಒಂದು ಹೊಸ ವ್ಯವಸ್ಥೆಯನ್ನು ಕೊಡಬೇಕು. ಕರ್ನಾಟಕದ ರಾಜಕಾರಣ ಅದು ಅಷ್ಟು ಕೆಡ್ತಾ ಹೋಗ್ತಾ ಇದೆ ಕಾಂಗ್ರೆಸ್ ಆಡಳಿತದಲ್ಲಿ. ಆದ ಕಾರಣ ನಾವು ಅದರಿಂದ ವಿಭಿನ್ನವಾದಂಥ ಆಡಳಿತ ಕೊಡಬೇಕು. ಜನತಾ ದಳ ಇರ್ಬೋದು, ಕಾಂಗ್ರೆಸ್ಗಿಂತ ವಿಭಿನ್ನ ಆಡಳಿತ ಕೊಡಬೇಕು ಅಂತ ಬಂದವರು. ಮಾಡಿದೆವು, ಅದನ್ನು ಪ್ರಾರಂಭಿಕ ಹಂತದಲ್ಲೇ ಮಾಡಿದೆವು. ಆದರೆ ಅದರ ನಂತರದ ದಿನಗಳಲ್ಲಿ ನಾವು ಕೂಡ ಒಂದಷ್ಟು ಅಧಿಕಾರ ಸಿಕ್ಕಬೇಕು ಅಂತಾದರೆ ಬೇರೆಯವರನ್ನು ಕರ್ಕೊಳ್ಬೇಕು ಅಂತ ಹೇಳೋದು ಸ್ವಾಭಾವಿಕ. ಪಕ್ಷದ ಸಂಘಟನೆ ಬೆಳಿಬೇಕು ಅಂತ ಹೇಳಿದ್ರೆ ಬೇರೆಯವರು ಬರಬೇಕು. ಬೇರೆಯವ್ರನ್ನ ತಗೊಳ್ಳುವಂಥದ್ದು ಅದು ತಪ್ಪಲ್ಲ.
ಆದರೆ ನಮ್ಮ ಪಕ್ಷದ ಹಳೆ ಬೇರಿನ ಜೊತೆಗೆ ಹೊಸ ಚಿಗುರುಗಳು ಸೇರ್ಕೊಳ್ಬೇಕು. ಬರಬೇಕು. ಆದರೆ ತತ್ವ ಸಿದ್ಧಾಂತಗಳನ್ನು ಬದಿಗೊತ್ತಿ ಎಲ್ಲವನ್ನು ಬದಿಗೊತ್ತಿ ಅಧಿಕಾರ ಒಂದೇ ಸಿಂಗಲ್ ಪಾಯಿಂಟ್ ಪ್ರೋಗ್ರಾಮ್ ಇದಾಗಬಾರ್ದು. ಇದು ಆಗ್ತಾ ಇರುವಂಥದ್ದು ಸ್ವಲ್ಪ ಮಟ್ಟಿಗೆ ಬೇಸರ. ಏನಾಗ್ತದೆ ಅಂದ್ರೆ ಏನಕ್ಕೆ ಸರ್ ಈಗ ಬಣ ರಾಜಕೀಯ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಪ್ರತಿನಿತ್ಯ ಮಾಧ್ಯಮಗಳು ಯಾವುದನ್ನು ಕೂಡ ಇಲ್ಲದೆ ಇರುವಂಥದ್ದನ್ನು ತೋರಿಸುವಂಥ ಅವಶ್ಯಕತೆ ಮಾಧ್ಯಮಗಳಿಗೂ ಕೂಡ ಖಂಡಿತ ಇಲ್ಲ. ಆಡಳಿತ ಪಕ್ಷದ್ದು ಅಷ್ಟೊಂದು ಲೂಪ್ ಹೋಲ್ಸ್ ಇದ್ರೂ ಕೂಡ ಎತ್ತಿ ಅದನ್ನ ತೋರಿಸಿ ಎಫಿಷಿಯೆಂಟ್ ಆಗಿ ನಿಲ್ಲಿಸುವಂಥ ಶಕ್ತಿಯನ್ನ ಬಿಜೆಪಿ ಕಳ್ಕೊಳ್ತಾ ಇದೆ. ಕಾರಣ ಇಷ್ಟೇ, ಬಣ ಬಡದಾಟ ಇದೆ, ಒಗ್ಗಟ್ಟಿಲ್ಲ. ಒಂದು ಕಡೆ ಯತ್ನಾಳ್ ಅಂಡ್ ಟೀಮ್ ವರ್ಸಸ್ ವಿಜೇಂದ್ರ ಅಂತ ಆಗ್ಬಿಟ್ರೆ, ಇನ್ನೊಂದು ಕಡೆ ಈಗ ಶ್ರೀರಾಮುಲು ಅಂಡ್ ಜನಾರ್ದನ್ ರೆಡ್ಡಿ ಅಂತ ಶುರು ಆಗಿದೆ. ಈಗ ಸುಧಾಕರ್ ಅವರು ಕೂಡ ವಿಜೇಂದ್ರ ವಿರುದ್ಧ ಚಿಕ್ಕಬಳ್ಳಾಪುರದ ಜಿಲ್ಲಾಧ್ಯಕ್ಷರ ವಿರುದ್ಧ ವಿಚಾರಕ್ಕೆ ಸಿಡಿದು ನಿಂತಿದ್ದಾರೆ. ವಾಟ್ಸ್ ಹ್ಯಾಪನಿಂಗ್ ಆಕ್ಚುಲಿ ಇನ್ ಬಿಜೆಪಿ? ಪ್ರಾಕ್ಟಿಕಲಿ ಏನಾಗಿದೆ ಕರ್ನಾಟಕದಲ್ಲಿ ಅಂತ ಹೇಳಿದರೆ, ರಾಜಕಾರಣದಲ್ಲಿ ಬಣಗಳು ಮತ್ತೊಂದು ಅದು ಸ್ವಾಭಾವಿಕ. ನೀವು ನೋಡಿದಿರಿ ಕಾಂಗ್ರೆಸ್ ಎಷ್ಟು ಬಾರಿ ವಿಭಜನೆ ಆಯಿತು, ಬಣ ಬಡಿದಾಟ ಇದೆಲ್ಲ ಇರುವಂಥದ್ದು ಸ್ವಾಭಾವಿಕ. ಆದರೆ ಇದಕ್ಕಿಂತ ವಿಭಿನ್ನವಾದಂಥ ಪಾರ್ಟಿ ಬಿಜೆಪಿ ಇರಬೇಕು ಅಂತ ಹೇಳುವಂಥದ್ದು ನಮ್ಮ ಹಿರಿಯರ ಕಲ್ಪನೆ ಇದ್ದಿರುವಂಥದ್ದು. ಇವತ್ತು ನೀವು ಹೇಳಿದ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇಲ್ಲದಿರಲಿ, ಅಧಿಕಾರದಲ್ಲಿದ್ದಾಗ ಅಧಿಕಾರವನ್ನು ಜನ ಪರವಾದಂಥ ವಿಚಾರಗಳು ಮಾಡುವಂಥ, ಅಧಿಕಾರ ಇಲ್ಲದಾಗ ಆಡಳಿತ ಪಾರ್ಟಿಗೆ ಮೂಗುದಾರ ಹಾಕಿ ಕಡಿವಾಣ ಹಾಕಿ ನೀವು ತಪ್ತಾ ಇದ್ದೀರಿ ಇಂಥದ್ದು ಸರಿ ಮಾಡಿ ಅಂತ ಹೇಳುವಂಥದ್ರಲ್ಲಿ ನಾವು ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಿಂದ, ಲಾಲ್ ಕೃಷ್ಣ ಅದ್ವಾನಿ ಅವರ ಕಾಲದಿಂದ ಅದನ್ನು ನಾವು ಮಾಡಿದ್ದೇವೆ. ಈ ದೇಶದ ಹಿತಾಸಕ್ತಿಗೆ ಬಂದಾಗ ದೇಶದ ಪರವಾಗಿ ನಿಂತಿದ್ದೀವಿ. ಆದರೆ ದೇಶದ ಒಳಗೆ ಆಡಳಿತ ಮಾಡುವಂಥದ್ರಲ್ಲಿ ಆಡಳಿತ ಕುಸಿತ ಕಂಡಾಗ ಆ ಆಡಳಿತವನ್ನು ಸರಿದಾರಿಗೆ ತರುವಂಥದ್ದನ್ನು ಇಂದಿರಾ ಗಾಂಧಿಯವರ ಕಾಲದಲ್ಲಿರ್ಬೋದು, ರಾಜೀವ್ ಗಾಂಧಿಯವರ ಕಾಲದಲ್ಲಿರ್ಬೋದು, ನರಸಿಂಹರಾಯರ ಕಾಲದಲ್ಲಿರ್ಬೋದು, ಪ್ರತಿ ಹಂತದಲ್ಲಿ ಮಾಡ್ತಾ ಬಂದಿದ್ದೇವೆ ನಾವು. ಆದ ಕಾರಣ ಬಿ ಜೆ ಪಿ ಅಂತ ಹೇಳಿದರೆ ಆಡಳಿತಕ್ಕೆ ಬಂದರೆ ಆಡಳಿತ ಸೂತ್ರವನ್ನು ಯಶಸ್ವಿಯಾಗಿ ಮಾಡ್ತದೆ. ವಿರೋಧ ಪಕ್ಷದಲ್ಲಿದ್ದರೆ ವಿರೋಧ ಪಕ್ಷದ ಕರ್ತವ್ಯವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತೇವೆ ಅಂತಂದು ಹೇಳುವಂಥ ಭಾವನೆ ಇತ್ತು. ಆದರೆ ಕರ್ನಾಟಕದಲ್ಲಿ ಕಳೆದ ನಾವು ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆದಮೇಲೆ ಅಧಿಕೃತ ವಿರೋಧ ಪಕ್ಷವಾಗಿ ನಾವು, ಅದು ಕೂಡ 65 ಸಣ್ಣ ಸಂಗತಿಯಲ್ಲ, ಒಳ್ಳೆ ಸಂಖ್ಯೆ 65. ಭಾರತೀಯ ಜನತಾ ಪಾರ್ಟಿ ಪ್ರಾರಂಭದಲ್ಲಿ 4, ಆಮೇಲೆ 40, ಆಮೇಲೆ 44, ಆಮೇಲೆ 79, ಆಮೇಲೆ 110ಕ್ಕೆ ಏರಿದ್ದು. ಆದರೆ ಆ 4 ಇದ್ದಾಗಲೂ ಅತ್ಯಂತ ಸಬಲ. ಕೆ ಸುಬ್ಬಯ್ಯರವರಿದ್ದಾಗ ನೀವು ನೋಡಿದಿರಿ, ರೋಲೆಕ್ಸ್ ವಾಚ್ ಹಗರಣ, ಒಗ್ಗಟ್ಟು ಎಲ್ಲವನ್ನು ಕೂಡ ತಂದು ಕೊಡುತ್ತೆ ಸರ್, ಒಗ್ಗಟ್ಟು ಯಶಸ್ಸನ್ನ ತಂದು ಕೊಡುತ್ತೆ. ಆದರೆ ಒಳಗೆ ಯಾವ ಜಗಳ ಮನೆ ಒಳಗಡೆ ಬಗೆಹರಿಬೇಕು ಅದು ಬೀದಿಗೆ ಬಂದಾಗ ಎಲ್ಲೋ ಒಂದು ಕಡೆ ಆ ಮನೆಗೂ ಮರ್ಯಾದೆ ಇರೋದಿಲ್ಲ ಅಲ್ವಾ? ಸತ್ಯ ಇದು. ಈ ಕಾಲ ಏನೇ ಬದಲಾದರೂ ಇದು ಸತ್ಯ. ಏನು ಒಂದು ವಿಚಾರ, ಈಗ ನೀವು ಹೇಳಿದ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ನವರಲ್ಲಿರುವಂಥ ಆಂತರಿಕವಾದಂಥ ಕಚ್ಚಾಟ ಎಷ್ಟು ಭೀಕರವಾಗಿದೆ ಅಂತ ಹೇಳಿದರೆ, ಅವರು 136 ಇದ್ರು ಕೂಡ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋ ಸ್ಥಾನದಲ್ಲಿ ಬಿಜೆಪಿ ಇಲ್ಲ. ನಾನು ಹೇಳುವಂಥದ್ದಷ್ಟೇ, ಅವರಲ್ಲಿರುವಂಥ ಕಚ್ಚಾಟ ಮತ್ತೊಂದು. ಅದಿವತ್ತು ನಮ್ಮ ಈ ಬಣ ಬಡಿದಾಟದಿಂದಾಗಿ ಸಾರ್ವಜನಿಕ ವಲಯದಲ್ಲಿ ಕೂಡ ಇವತ್ತು ಕಾಂಗ್ರೆಸ್ನ ಬಗ್ಗೆ ಮಾತಾಡಲ್ಲ, ಕಾಂಗ್ರೆಸ್ನವರೇ ಬಿ ಜೆ ಪಿ ಬಣಬಡಿದಾಟದಲ್ಲಿ ಮಾತಾಡುವಂಥ. ಯಾಕೆಂತ ಹೇಳಿದರೆ, ಯಾವ ಪಕ್ಷದಲ್ಲಿ 4 ಗೋಡೆಗಳ ಮಧ್ಯದಲ್ಲಿ ತೀರ್ಮಾನ ಆಗಿ 4 ಗೋಡೆಗಳ ಮಧ್ಯದಲ್ಲಿ ಆಗಬೇಕಾದಂಥ ಸಂಗತಿಗಳು ಇವತ್ತು ಎಲ್ಲ ಬೀದಿಯಲ್ಲೇ ಆಗ್ತಾ ಇರುವಂಥದ್ದು. ಮಾಧ್ಯಮಗಳಿಗೆ ಬೆಳಿಗ್ಗೆ ಸುದ್ದಿ ಕೊಡೋರು ಭಾರತೀಯ ಜನತಾ ಪಾರ್ಟಿ. ಹೆಂಗಾಗಿದೆ ಅಂದರೆ ಭಾರತೀಯ ಜನತಾ ಪಾರ್ಟಿಯ ಬದಲು ನಾವೇ ಹೇಳಿದ್ವಿ ಭಾರತೀಯ ಜಗಳ ಪಾರ್ಟಿ ಆಗ್ಬಿಟ್ಟಿದೆ ಈಗ. ನಿಜ, ನನಗೇನಾಗಿದೆ, ಎ ಪಾರ್ಟಿ ವಿತ್ ದ ಡಿಫರೆನ್ಸ್ ಅಂತ ಹೇಳುವಂಥದ್ದು, ಎ ಪಾರ್ಟಿ ವಿತ್ ದ ಡಿಫರೆನ್ಸಸ್ ಅಂತ ಕರ್ನಾಟಕದಲ್ಲಿ ಆಗಿದೆ. ಇದು ನಿಜವಾಗಿ ಸತ್ಯ. ನಾನು ಇದಕ್ಕಿಂತ ಗಂಭೀರವಾದಂಥ ಗುಂಪುಗಾರಿಕೆ ನೋಡಿದ್ದೀನಿ ನಮ್ಮ ಪಾರ್ಟಿಯಲ್ಲಿ. ನಾನು ಅಧ್ಯಕ್ಷ ಆಗಿದ್ದೆ. ಸನ್ಮಾನ್ಯ ಅನಂತಕುಮಾರ್ದೊಂದು ಬಣ, ಸನ್ಮಾನ್ಯ ಯಡಿಯೂರಪ್ಪರದೊಂದು ಬಣ ಎಷ್ಟು ಗಂಭೀರವಾಗಿತ್ತು ಅಂತ ಹೇಳಿದರೆ, ಅಂದಿನ ಕಾಲದಲ್ಲಿ ಇವತ್ತು ಈ ಜಗದೀಶ್ ಶೆಟ್ಟರ್ ಇರ್ಬೋದು, ಅಶೋಕರು, ಇವರೆಲ್ಲ ಅನಂತಕುಮಾರ್ ಜೊತೆ ಇದ್ದರು. ಅಂದಿನ ಕಾಲಘಟ್ಟದಲ್ಲಿ ಈಶ್ವರಪ್ಪ, ವಿ ಎಸ್ ಆಚಾರ್ಯರು, ಬಾಕಿಯವರೆಲ್ಲ ಯಡಿಯೂರಪ್ಪರವ್ರ ಜೊತೆ ಇದ್ದರು. ನಾನು ಪಕ್ಷದ ಅಧ್ಯಕ್ಷ ಆಗಿದ್ದೆ. ಆದರೂ ಕೂಡ ಯಾವತ್ತೂ ಕೂಡ ಎಂಥ ಗಂಭೀರ ವಿಚಾರಗಳು ಅಲ್ಲೇ ಜಗಳ ಆಗ್ತಿತ್ತು ಕೊನೆಯೊಳಗೆ, ಅಷ್ಟು ಗಂಭೀರ ಆಗ್ತಾಯಿತ್ತು. ಆದರೆ ನಮ್ಮ ವಿರೋಧಿಗಳು ಕಾಂಗ್ರೆಸ್ನವರು, ಜನತಾದಳದವರು ಬರ್ತಾರೆ ಅಂತ ಹೇಳಿದರೆ ಒಟ್ಟಾಗಿ ಒಂದಾಗಿ ಅವರ ಮೇಲೆ ಬೀಳ್ತಾ ಇದ್ದವು. ಇವತ್ತು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಆಲ್ಮೋಸ್ಟ್ 1 ಇಯರ್ ಮುಗಿಸಿದ್ದಾರೆ. 1 ಇಯರ್ ಮುಗಿಸಿ ಬಹಳಷ್ಟು ದಿನಗಳಾಗಿದೆ, ಮುನ್ನಡೆಸ್ಕೊಂಡು ಹೋಗ್ತಿದ್ದಾರೆ. ಎಲ್ಲರ ಸಮ್ಮತಿಯಿಂದ ಅವರು ಆಯ್ಕೆ ಆದ್ರೋ ಇಲ್ಲ ಹೈಕಮಾಂಡ್ ನಿರ್ಧಾರದಂತೆ ಅವರು ಆಯ್ಕೆ ಆದ್ರೋ
ಅದಕ್ಕೆ ಹೈಕಮಾಂಡ್ ಮೇಲೆ ಒತ್ತಡ ತಂದ್ರು ಯಡಿಯೂರಪ್ಪನವರು. ಅದು ಒಳ ರಾಜಕೀಯ ಏನಿದೆ ಅಂತ ಯಾರು ಕೂಡ ಕಂಡಿಲ್ಲ. ಆದರೆ ಹೈಕಮಾಂಡು ಒಬ್ಬ ರಾಜ್ಯದ ರಾಜ್ಯಾಧ್ಯಕ್ಷ ಅಂತ ಆಯ್ಕೆ ಮಾಡಿದ ಮೇಲೆ ಆತನ ಆಡಳಿತದ ಬಗ್ಗೆ ಸಮಾಧಾನ ಇಲ್ಲ ಅಂತಂದ್ರೆ ನೀವು ನೇರವಾಗಿ ಹೋಗಿ ಹೈಕಮಾಂಡ್ ಹತ್ರ ದೂರು ಕೊಡಬೇಕು, ಇಲ್ವಾ ಅದನ್ನ ಒಳಗಡೆ ಕಚೇರಿ ಒಳಗಡೆ ಬಗೆಹರಿಸ್ಕೊಳ್ಬೇಕು. ಬಳಸುವಂಥ ಪದ ಇದೆಯಲ್ಲ, ಈಗ ಯತ್ನಾಳ್ ಅವ್ರನ್ನ ತಗೊಳ್ಳಿ, ಬಚ್ಚ, ಇಂಥ ಪದಗಳು ಶೋಭೆ ತರುತ್ತಾ? ಇದು ಯಾಕೆ ಆಗ್ತಾ ಇದೆ? ಪದೇ ಪದೇ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಯತ್ನಾಳ್. ಅದಾದ್ರೂ ಕೂಡ ಹೈಕಮಾಂಡ್ ಸುಮ್ಮನೆ ಇದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಮಗುನು ಚಿವುಟಿ ತೊಟ್ಲು ತೂಗುವಂತ ಕೆಲಸವನ್ನ ಬಿಜೆಪಿ ಹೈಕಮಾಂಡ್ ಮಾಡ್ತಿದ್ಯಾ? ವಿಜಯೇಂದ್ರರು 100% ಭಾರಿ ಚೆನ್ನಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ ಅಂತ ನಾನೇನು ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಸಿಸ್ಟಮ್ ಇದೆ. ನಮ್ಮ ಹಿರಿಯರು ಒಮ್ಮೆ ಯಾವ್ದಾದ್ರು ಒಂದು ತೀರ್ಮಾನಗಳನ್ನು ತಗೊಂಡ್ರೆ ಅದನ್ನ ನಾವು ಫಾಲೋ ಮಾಡಬೇಕು. ಒಂದು. ಎರಡನೇದಾಗಿ ಅದರಲ್ಲಿ ಏನಾದ್ರು ವ್ಯತ್ಯಾಸಗಳಿದ್ರೆ ಅದನ್ನು ಬೇರೆ ಕಡೆ ಮಾತಾಡಬಾರ್ದು, ಅವ್ರ ಹತ್ರನೇ ಹೋಗಿ ನಮ್ಮ ಹಿರಿಯರ ಜೊತೆ ಮಾತಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕೆ ಹೊರತು ಅದನ್ನ ಹೊರಗಡೆ ಅಲ್ಲಿ ಇಲ್ಲಿ ಮಾತಾಡುವಂಥದ್ದು, ಗುಂಪುಗಾರಿಕೆ ಮಾಡುವಂಥದ್ದು, ಮಾಧ್ಯಮದವರನ್ನು ಕರ್ಕೊಂಡು ನಾವೊಂದು ಗುಂಪು ಅಂತ ಬಲಿಷ್ಠ ಅಂತ ತೋರಿಸಿಕೊಡುವಂಥದ್ದು, ಸಾರ್ವಜನಿಕ ವೇದಿಕೆಗಳಲ್ಲಿ ನಿಂತುಕೊಂಡು ಮಾತಾಡುವಂಥದ್ದು, ಇದು ಸರಿಯಲ್ಲ. ಇದು ಯಾರೇ ಮಾಡಲಿ, ಈಗ ಯತ್ನಾಳರ ತಂಡದ ಗುಂಪು ಮಾಡಲಿ ಅಥವಾ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರ ಗುಂಪು ಮಾಡಲಿ, ಅದು ಎರಡೂ ಸರಿಯಲ್ಲ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಎರಡು ಕಡೆಗಳಲ್ಲಿ ಕೂಡ ಇದು ನಡೀತಾ ಇದೆ. ಒಂದು ಕಡೆಯಿಂದ ಯತ್ನಾಳ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಬರೀ ಯತ್ನಾಳ್ ಆಗಿಲ್ಲ, ಈಗ ರಮೇಶ್ ಜಾರಕಿಹೊಳಿ ಅವರು ಬೇರೆ ಪಕ್ಷದಿಂದ ಬಂದಂಥವ್ರು, ಅವ್ರದ್ದು ಒಂದು ರೀತಿ ಇದೆ ಸರ್. ಅವ್ರು ಯಾವ ಪಕ್ಷದಲ್ಲಿ ಇರ್ತಾರೋ ಅವ್ರಿಗೆ ಆ ಪಕ್ಷದಲ್ಲಿ ಅಧಿಕಾರ ಇರಬೇಕು. ಸೊ ಅವರು ಕೂಡ ಈಗ ಯತ್ನಾಳ್ ಟೀಮ್ ಸೇರ್ಕೊಂಡಿದ್ದಾರೆ, ಕುಮಾರ್ ಬಂಗಾರಪ್ಪ ಅವರು ಸೇರ್ಕೊಂಡಿದ್ದಾರೆ, ಎಲ್ಲರೂ ಕೂಡ ಯತ್ನಾಳ್ ಅವರ ತಂಡದಲ್ಲಿ ಸೇರ್ಕೊಂಡಿದ್ದಾರೆ. ಈಗ ಅದಕ್ಕೆ ಸುಧಾಕರ್ ಕೂಡ ಆಡ್ ಆಗಿದ್ದಾರೆ. ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ವಿಜೇಂದ್ರ ಅವರು ತಮ್ಮ ಅನುಮತಿಯನ್ನ ಕೇಳಲಿಲ್ಲ, ಯಾರನ್ನು ಅಧ್ಯಕ್ಷರು ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ. ಟೋಟಲಿ ವಿಜೇಂದ್ರ ಹ್ಯಾಸ್ ಬೀನ್ ಟಾರ್ಗೆಟೆಡ್ ಎಲ್ಲರಿಂದಲೂ ಕೂಡ. ಇವತ್ತು ಒಂದು ಟೀಮಿನಲ್ಲಿರುವಂತ ಎಲ್ಲರೂ ಕೂಡ ಇವತ್ತು ಮಾತಾಡುವವರು ಯಾರು? ಅಧಿಕಾರ ಪಡ್ಕೊಂಡವರೇ. ಅಧಿಕಾರ ಪಡ್ಕೊಳ್ಳದ ಆ ಬೂತ್ ಮಟ್ಟದಲ್ಲಿ ಮೆಂಬರ್ಶಿಪ್ ಆ ಬೂತ್ ಮಟ್ಟದಲ್ಲಿ ಇರುವಂತ ಸಾಮಾನ್ಯ ಒಬ್ಬ ನಮ್ಮ ಕಾರ್ಯಕರ್ತ, ನನ್ನ ಪಕ್ಷ ಬೇಕು, ಅಟಲ್ ಬಿಹಾರಿ ವಾಜಪೇಯಿ ಕಟ್ಟಿದ ಪಕ್ಷ, ಶ್ಯಾಮ್ ಪ್ರಸಾದ್ ಮುಖರ್ಜಿ, ದೀನ್ ದಯಾಳ್ ಉಪಾಧ್ಯಾಯರು ಕಟ್ಟಿದ ಪಕ್ಷ, ಆದ ಕಾರಣ ನಾವು ಅದು ಬೇಕು ಅಂತ ಹೇಳಿ ಮಾಡುವಂಥವ್ರು, ಅಂತ ಲಕ್ಷಾಂತರ ಜನರ ಭಾವನೆಗಳಿಗೆ ನಾಯಕರಾಗಿ ಅವಕಾಶ ಸಿಕ್ಕಿದವರೇ ಅನ್ಯಾಯ ಮಾಡ್ತಾ ಇರೋದು ಬಿಜೆಪಿಯಲ್ಲಿ, ಕರ್ನಾಟಕ ಬಿಜೆಪಿಯಲ್ಲಿ. ನೀವು ಎರಡು ತಂಡವನ್ನು ತಗೊಳ್ಳಿ, ರೇಣುಕಾಚಾರ್ಯ ಇರ್ಬೋದು, ಇನ್ನೊಬ್ಬ ಇರ್ಬೋದು, ಮತ್ತೊಬ್ಬ ಇರ್ಬೋದು, ಇವರ ತಂಡ ಅದೂ ಮಾಡಬಾರ್ದು. ನಾನು ಕೇವಲ ಯತ್ನಾಳ್ರನ್ನು ಮಾತ್ರ ಮಾಡೋದಲ್ಲ, ಯತ್ನಾಳ್ ಭಾರಿ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಪಾರ್ಟಿಗೆ ಡ್ಯಾಮೇಜು. ಇಲ್ಲಿ ಕೂಡ ಒಂದು ಗುಂಪಿದೆ ಅಲ್ಲ, ಇದು ಕೂಡ ಮಾಡ್ತಾ ಇರುವಂಥದ್ದು ಗುಂಪುಗಾರಿಕೆ. ಅವರು ಮಾಡಿದ್ರು ಅಂತೇಳಿ ಜವಾಬ್ದಾರಿಯಲ್ಲಿರುವವ್ರದ್ದು ಕೂಡ ಮಾಡಬಾರ್ದು. ಇದು ನಂದು, ಇದನ್ನು ನಾನು ನೇರವಾಗಿ ನನ್ನ ವರಿಷ್ಠರಿಗೆ ತಿಳಿಸುವಂಥ ಹೇಳಿಕೆಯನ್ನು ಮಾಡಿದೆ. ಇವತ್ತು ಇದನ್ನೆಲ್ಲ ಬಿಟ್ಟು ಎರಡು ತಂಡಗಳು ಅಂತ ನೀವೇನು ಹೇಳಿದ್ರ, ಎರಡು ತಂಡಗಳನ್ನು ಬಿಟ್ಟು ಯಾರು BJP ತಂಡ ಅಂತಿದೆ ಅಲ್ಲ, ಅದು ಭಾರಿ ದೊಡ್ಡ ತಂಡ ಇದೆ ರಾಜ್ಯದಲ್ಲಿ. ಅವರಿಗೆ ಈ ಸಣ್ಣ ಪುಟ್ಟ ಎರಡು ತಂಡಗಳು ಉಂಟಲ್ಲ, ಇದು ಮನಸ್ಸಿಗೆ ಘಾಸಿ ಮಾಡ್ತಾ ಇದೆ. ಸರ್, ಇಲ್ಲಿ ಸಮಥಿಂಗ್ ಫಿಶಿ ಅಂತ ಅನಿಸ್ತಿರೋದು ಯಾವುದು ಅಂದ್ರೆ, ವಿಜೇಂದ್ರ ಅವ್ರಿಗೆ ಅನುಭವದ ಕೊರತೆ ಇರಬಹುದು, ಇದೇ ಕೂಡ ಹೌದು, ಒಂದು ತಕ್ಕ ಮಟ್ಟಿಗಿದೆ. ಯಾಕೆಂದ್ರೆ ಯಡಿಯೂರಪ್ಪ ಅವರ ಮಗ ಅಂದ ತಕ್ಷಣ ಎಲ್ಲ ಅನುಭವವೂ ಅವರಿಗೆ ದಾರಿ ಎರೆದಿರಬೇಕು ಅನ್ನೋದು ಏನಿಲ್ಲ. ಅದು ಒಂದಷ್ಟು ಮೆಚುರಿಟಿಯಿಂದನೂ ಬರುತ್ತೆ, ಇನ್ನೊಂದಷ್ಟು ಎಕ್ಸ್ಪೀರಿಯನ್ಸ್ ಇಂದ ಬರುತ್ತೆ. ಅದಕ್ಕೆ ಇನ್ನೊಂದಷ್ಟು ಎಕ್ಸ್ಪೀರಿಯನ್ಸ್ ಆಗಬೇಕೋ ಏನೋ ಅವ್ರಿಗೆ ಗೊತ್ತಿಲ್ಲ. ಬಟ್ ಅಶೋಕ್ ಅವರು ವಿಜೇಂದ್ರ ಅವ್ರಿಗಿಂತ ಹಿರಿಯರು, ಅವರು ಕೂಡ ಮಾತನಾಡ್ಬೋದಾಗಿತ್ತು, ಸಂಧಾನ ನಡೆಸುವಂತ ಕೆಲಸ ಮಾಡಬಹುದಾಗಿತ್ತು. ಅವರು ಸೈಡ್ ಲೈನ್ ಆಗ್ಬಿಟ್ಟಿದ್ದಾರೆ, ಅವರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಒಂದು ಸತ್ಯ ಸಂಗತಿ ತಮಗೆ ಹೇಳಲ್ಲ ಪ್ಲೀಸ್ ಸರ್. ಕರ್ನಾಟಕದಲ್ಲಿ ಇವತ್ತಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂಥ ಸಣ್ಣ ಸಣ್ಣ ನಾಯಕರು ಕೂಡ ಯಾರ ಮಾತನ್ನು ಯಾರು ಕೇಳುವಂಥದ್ರಲ್ಲಿಲ್ಲ. ಅದು ಭಾರಿ ದೊಡ್ಡ ದುರಂತ ಆಗ್ತದೆ. ಸಣ್ಣ ಸಣ್ಣ ಎರೆಹೊಳಗಳು ಕೂಡ ನಾಗರಹಾವುಗಳಾಗುವಂಥ ರೀತಿಯಲ್ಲಿ ಇವತ್ತು ಪರಿವರ್ತನೆ ಆಗ್ತಾ ಇದ್ದಾವೆ. ಒಂದು ನಿಮಿಷ ರೀ, ನಾನು ಯಾಕೆ ಇದನ್ನು ಹೇಳ್ತೇನೆ ಅಂತೇಳಿ, ನಾಯಕತ್ವದ ಕೊರತೆ ಅಂತಲ್ಲ, ನಾಯಕರಿಗೆ ಗೌರವ ಕೊಡುವುದರಲ್ಲಿ ಕೊರತೆ ಇರುವಂಥದ್ದು. ನೋಡಿ, ನಾನು ಕೇಂದ್ರದ ವರಿಷ್ಠರನ್ನ ನಿಮಗಿಂತ ಜಾಸ್ತಿ ಖಾರವಾಗಿ ನಾನು 2 ಬಾರಿ ಅವರಿಗೆ ಪತ್ರ ಬರೆದಿರುವಂಥದ್ದು, ಮತ್ತೊಂದು ಮಾಡಿರುವಂಥದ್ದು. ನಿಮ್ಮ ಇಂಟರ್ಫಿಯರೆನ್ಸ್ ಭಾರಿ ಅಗತ್ಯ. ಯಾಕಂತ ಹೇಳಿದರೆ ಇವತ್ತು ಕೇಂದ್ರದ ನಮ್ಮ ವರಿಷ್ಠರು ಅಂತ ಹೇಳಿದರೆ ಜಗತ್ತಿನಲ್ಲೇ ಅತ್ಯಂತ ಪ್ರಮುಖ ಒಂದು ನಾಯಕರು ಅಂತ ಅನಿಸಿಕೊಂಡವರು. ಅವರು ಹೇಳಿದರೆ
ಎಲ್ಲರೂ ಬಾಯಿ ಮುಚ್ಚಿ ಕೂತ್ಕೊಳ್ತಾರೆ. ಆದರೆ ಕೇಂದ್ರದವರು ಯಾಕೆ ಇಂಟರ್ವೆನ್ಷನ್ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದೇ ಒಂದು ಯಕ್ಷ ಪ್ರಶ್ನೆಯಾಗಿ ನಮ್ಮ ಸಾಮಾನ್ಯ ಕಾರ್ಯಕರ್ತರಿಗೆ ಬಂದಿದೆ. ನಿಜ, ಹರಿಯಾಣದ ಚುನಾವಣೆ, ಮಹಾರಾಷ್ಟ್ರದ ಚುನಾವಣೆ, ಸವಾಲಿನ ಚುನಾವಣೆಗಳು ಭಾರತೀಯ ಜನತಾ ಪಾರ್ಟಿಗೆ ಆಗಿದ್ದ ಕಾರಣ ಒಂದಷ್ಟು ಸಮಯ ಅಲ್ಲಿಗೆ ಹೋಗುವಂಥದ್ದು ಆಗಬೇಕಾಗಿತ್ತು. ಇನ್ನು ಕೆಲವೇ ದಿನಗಳಲ್ಲಿ ಒಂದು ತೊಂದರೆ ಆಗಿದೆ ಅಂತ ಹೇಳಿದರೆ ದೆಹಲಿಯೊಂದು ಚುನಾವಣೆ ಅರ್ಜೆಂಟಾಗಿ ಬರ್ತಾ ಇದೆ. ಆದರೆ ಇದಕ್ಕೆ ಪರಿಹಾರ ಕೇಂದ್ರವರು ಕೊಡ್ತಾರೆ ಮತ್ತು BJPಯನ್ನು ಯಶಸ್ವಿಯಾಗಿ ಮುಂದೆ ತಗೊಂಡೋಗುವಂಥ ಕೆಲಸ ಕಾರ್ಯಗಳಾಗ್ತವೆ. ಯಡಿಯೂರಪ್ಪ ಅವರ ವಿಚಾರಕ್ಕೆ ಬಂದಾಗ, ಎಸ್, ಯಡಿಯೂರಪ್ಪ ಅವರು ಒಬ್ಬರೇ ಪಕ್ಷ ಕಟ್ಟಿಲ್ಲ ಅನ್ನುವಂಥದ್ದು ಸತ್ಯ. ಯಡಿಯೂರಪ್ಪ ಪಕ್ಷ ಕಟ್ಟುವಲ್ಲಿ ಬಹಳ ದೊಡ್ಡ ಮಹತ್ವದ ಸ್ಥಾನವನ್ನ ಅಲಂಕರಿಸಿದ್ರು ಅನ್ನೋದು ಕೂಡ ಅಷ್ಟೇ ಸತ್ಯ. ಗ್ರಾಟಿಟ್ಯೂಡ್ ಅನ್ನುವಂಥ ವಿಚಾರಕ್ಕೆ ಬಂದಾಗ ನಿಮಗೆ ಎಷ್ಟು ಗ್ರಾಟಿಟ್ಯೂಡ್ ಇದೆ ಸರ್? ಒಂದು ನಿಮ್ಮನ್ನ ಮುಖ್ಯಮಂತ್ರಿ ಸ್ಥಾನ ಮಾಡೋಕ್ಕೆ ಶ್ರಮ ವಹಿಸಿದಂಥ ಯಡಿಯೂರಪ್ಪ ಅವ್ರ ಮೇಲಿರಬಹುದು ಅಥವಾ ಪಕ್ಷದ ಮೇಲಿರಬಹುದು, ನಿಮ್ಗೆ ಎಷ್ಟು ಗ್ರಾಟಿಟ್ಯೂಡ್ ಇದೆ? ನೋಡಿ, ಇವತ್ತು ಒಂದು ರಾಜಕೀಯ ಪಕ್ಷವಾಗಿ ಬಂದ ಮೇಲೆ ನಾವು ವ್ಯಕ್ತಿ ಆಧಾರಿತವಾದಂಥ ರಾಜಕಾರಣ BJPದಲ್ಲ, ಅದು ವ್ಯಕ್ತಿ ಆಧಾರಿತವಾದಂಥ ರಾಜಕಾರಣ ಕಾಂಗ್ರೆಸ್. ನನಗೆ ಯಡಿಯೂರಪ್ಪರ ನೇತೃತ್ವದಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದೇನೆ, ಇದನ್ನು ಅಲ್ಲಗಳೆಯಲಿಕ್ಕೆ ಸಾಧ್ಯವೇ ಇಲ್ಲ. ಯಡಿಯೂರಪ್ಪರ ನನ್ನ ಪರವಾಗಿ ನಿಂತ, ಆದರೆ ನನ್ನನ್ನು ಮುಖ್ಯಮಂತ್ರಿ ಮಾಡಿರೋದು ಪಕ್ಷ BJP. ಇದನ್ನು ಅರ್ಥ ಮಾಡಿಕೊಳ್ಳಿ. BJP ಪಕ್ಷ ನನ್ನನ್ನು ಮುಖ್ಯಮಂತ್ರಿ ಮಾಡಿರೋದು. BJP ಪಕ್ಷ ಕೊಟ್ಟಂತ ಸೊತ್ತು, ಅದು ಮುಖ್ಯಮಂತ್ರಿ ಸೊತ್ತು. BJP ಇದು ಮುಖ್ಯಮಂತ್ರಿ ಸೊತ್ತು ಯಾವುದೋ ಒಬ್ಬ ವ್ಯಕ್ತಿ ಕೊಟ್ಟಂತ ಇದಲ್ಲ. BJP ಪಕ್ಷದ ಮುಖಾಂತರ ನಾನು ಮುಖ್ಯಮಂತ್ರಿ ಆಗಿದ್ದೇನೆ. ನಿಮಗೆ ಗೊತ್ತಿರಲಿ, ನನ್ನನ್ನು ರಾಜೀನಾಮೆ ಕೊಡಬೇಕು, ಆಮೇಲೆ ನಮ್ಮ ಪಕ್ಷದಲ್ಲಿ ಆದಂಥ ಸ್ವಲ್ಪ ನಾನು ಕೂಡಲೇ ತಕ್ಷಣ ರಾಜೀನಾಮೆ ಕೊಡೋಕ್ಕೆ ಮುಂದೆ ಹೋದವ ನಾನು. ಯಾವುದೇ ಪ್ರತಿರೋಧ ಮಾಡಲಿಲ್ಲ. 65 ಜನ MLAಗಳು ನನ್ನ ಮನೆಯಲ್ಲಿ ನಿಂತು ನೀವು ರಾಜೀನಾಮೆ ಕೊಡಬಾರ್ದು ಅಂತ ಹೇಳಿದಾಗ, ಇಲ್ಲ, ಇದು ನನ್ನ ಸೊತ್ತಲ್ಲ, ನನ್ನ ಪಾರ್ಟಿ ಸೊತ್ತು, ನನ್ನ ಕೇಂದ್ರದ ವರಿಷ್ಠರು ನನ್ನನ್ನು ರಾಜೀನಾಮೆ ಕೊಡಬೇಕು ಅಂತ ಹೇಳಿದಾಗ ರಾಜೀನಾಮೆ ಕೊಡ್ತೇನೆ, ಸಂತೋಷದಿಂದ ರಾಜೀನಾಮೆ ಕೊಟ್ಟವ ನಾನು ಇವತ್ತು ಕೂಡ ಪಕ್ಷದಲ್ಲೇ ಉಳ್ಕೊಂಡು ಮುಂದುವರಿತೇನೆ. ಯಾಕೆ ಅಂತ ಹೇಳಿದರೆ, ನನಗೆ ಯಾರೋ ವ್ಯಕ್ತಿಯೊಬ್ಬ ಅನ್ಯಾಯ ಮಾಡಿರ್ಬೋದು, ನನ್ನ ಪಕ್ಷ ಅನ್ಯಾಯ ಮಾಡಿಲ್ಲ. ನನ್ನ ಪಕ್ಷ ನನಗೆ ಎಲ್ಲವನ್ನು ಕೊಟ್ಟಿದೆ. ಆದ ಕಾರಣ ನನಗೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ. ಇದು ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತ. ಆ ತತ್ವ ಸಿದ್ಧಾಂತ ಆಧಾರದಲ್ಲೇ ನಾನು ಪಕ್ಷಕ್ಕಾಗಿ ಕೆಲಸ ಮಾಡೋದು. ರಾಜ್ಯದ ಬಿಜೆಪಿಯ ರೆಬಲ್ ಟೀಮ್ ಅಂತ ಏನಿದೆ, ಅಸಮಾಧಾನಿತರ ತಂಡ ಅಂತ ಏನಿದೆ, ಅದಕ್ಕೆ ಸದಾನಂದ ಗೌಡರು ಮಾರ್ಗದರ್ಶಕರಾಗಿದ್ದಾರೆ. ಅಲ್ಲ, ನನಗೆ ಹಾರಿಕೆ ಸುದ್ದಿ ಹರಡುವವರು ದೇಶದ್ರೋಹಿಗಳು ಅಂತ ಹೇಳಿ ಆ ಒಂದು ಹಿಂದಿನ ಹೇಳಿಕೆ ಇದೆಲ್ಲ, ಗಾಂಧೀಜಿಯವರು ಹೇಳಿದ್ದು, ನಾನು ಅದನ್ನು ಬಲವಾಗಿ ನಂಬಿದ್ದೇನೆ. ಯತ್ನಾಳ್ ಮಾತ್ರ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ರು ವಿಜೇಂದ್ರ ವಿರುದ್ಧ ಅಥವಾ ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ. ಈಗ ಏನಾಗ್ಬಿಟ್ಟಿದೆ, ಪ್ರತಿಯೊಬ್ರು ಬಹಿರಂಗ ಹೇಳಿಕೆಗಳನ್ನ ಕೊಡೋದಕ್ಕೆ ನಾ ಮುಂದು ತಾ ಮುಂದು ಅಂತ ನಿಂತ್ಕೊಂಡಿದ್ದಾರೆ BJP. ನೋಡಿ, 2 ಕಾರಣಗಳಿದ್ದಾವೆ. ಒಂದು ಕಾರಣ ಹೇಳಿದ್ರೆ ನಿಮಗೆ ಸ್ವಲ್ಪ ಬೇಜಾರಾಗುತ್ತೆ. ಖಂಡಿತ ಇಲ್ಲ ಸರ್. ಒಂದು ಕಾರಣ, ಮಾಧ್ಯಮಗಳು ವ್ಯಕ್ತಿಗಳನ್ನ ಅವರಿಗೆ ಶಕ್ತಿ ತುಂಬುವಂತ ಕೆಲಸ. ಬ್ರೇಕಿಂಗ್ ನ್ಯೂಸ್ ಅಂತ ಒಂದು ಬರುತ್ತೆ ಅಲ್ವಾ, ಈ ಬ್ರೇಕಿಂಗ್ ನ್ಯೂಸ್ ಬಂದ ಕೂಡಲೇ ಒಬ್ಬ ನಾಯಕ ಆಗ್ತಾನೆ ಅಂತ ಹೇಳುವಂತ ಒಂದು ಮಾನಸಿಕತೆ. ಕೇಳಿ, ಈ ಬ್ರೇಕಿಂಗ್ ನ್ಯೂಸ್ ಇದೆ ಅಲ್ಲ, ಈ ಬ್ರೇಕಿಂಗ್ ನ್ಯೂಸ್ ಬೇರೆಯವ್ರನ್ನ ಬ್ರೇಕ್ ಮಾಡ್ತದೆ, ಗೊತ್ತಿರಲಿ. ಈ ಬ್ರೇಕಿಂಗ್ ನ್ಯೂಸ್ಗಾಗಿ ಒಂದಷ್ಟು ಜನ ನಾನು ಹೇಳ್ತೀನಿ, ಬ್ರೇಕಿಂಗ್ ನ್ಯೂಸ್ ಅಂತ ಹೇಳುವಂಥದ್ದಕ್ಕೆ ಒಂದಷ್ಟು ಕೆಲವಾರು ಜನ ತಮ್ಮ ಐಡೆಂಟಿಟಿಗಳನ್ನು ಕಳ್ಕೊಳ್ಳುವಂಥ ಸಂದರ್ಭಗಳಲ್ಲಿ ಬ್ರೇಕಿಂಗ್ ನ್ಯೂಸ್ನ ಮರ ಹೋಗ್ತಾರೆ. ಇದನ್ನು ನೀವು ವಿಶ್ಲೇಷಣೆ ಮಾಡಿ ನೋಡಿ ಬೇಕಾದರೆ, ನಾನು ಹೇಳಿದಂತಲ್ಲ, ನೀವು ಅದೇ ಫೀಲ್ಡಲ್ಲಿ ಆದ ಕಾರಣ ನಾನು ಹೇಳುವಂಥದ್ದು, ಇವತ್ತು ಒಂದು ಅಧಿಕಾರದ ಆಸೆ, ವಿಚಾರಗಳನ್ನು ಬಿಟ್ಟು ಅಧಿಕಾರಕ್ಕಾಗಿ ಪರಿತಪಿಸುವಂಥವರ ಸಂಖ್ಯೆ ನಮ್ಮ ಪಕ್ಷದಲ್ಲಿಯೂ ಜಾಸ್ತಿ ಆದ ಕಾರಣ, ನಾನು ಬೇರೆಯವ್ರನ್ನ ಹೇಳಲ್ಲ, ನಮ್ಮ ಪಕ್ಷದಲ್ಲಿಯೂ ಜಾಸ್ತಿ ಆದ ಕಾರಣ. ಯಾಕೆ 17 ಜನ ಬೇರೆ ಪಾರ್ಟಿಯಿಂದ ಬಂದು ನಾವು ಅಧಿಕಾರ ಮಾಡಿದ್ದೆವು, ಅಧಿಕಾರಕ್ಕಾಗಿ ತಾನೇ. ಕಾಂಗ್ರೆಸ್ನಲ್ಲಿದ್ದವರು ಅವರನ್ನು ಮತ್ತೆ ನಾವು MLA ಚುನಾವಣೆಯಲ್ಲಿ ಗೆಲ್ಲಿಸಿದೆವು ತಾನೇ. ಅವರು 1-2 ಜನ ಅವರೇ ಈಗ ನಮ್ಮ ಪಾರ್ಟಿಯ ವಿರುದ್ಧ ಸಚಿವರಾಗಿದ್ದವರು ಇವತ್ತು ಪಾರ್ಟಿಯ ವಿರುದ್ಧ ಕಾಂಗ್ರೆಸ್ನ ವೇದಿಕೆಯಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾರೆ ಹೇಳುವಂಥದ್ದು ಸರಿ ತಾನೇ. ಇದಕ್ಕೆಲ್ಲ ಕಾರಣ ನಮ್ಮ ಪಕ್ಷದಲ್ಲಿ ಅಶಿಸ್ತಿನ ಬಗ್ಗೆ ಆ ಗಂಭೀರವಾದಂಥ ಒಂದು ಹೆಜ್ಜೆ ಹಿಂದೆ ಅಶಿಸ್ತು ಮಾಡಿದರೆ ಏಕಸಭೆಯನ್ನು ಬಿಟ್ಟಿಲ್ಲ. ಈ ದೇಶದಲ್ಲಿ ಎಷ್ಟೆಷ್ಟೋ ದೊಡ್ಡ ದೊಡ್ಡ ರಾಜಕಾರಣಿಗಳು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಶಿಸ್ತು ಅಂತ ಆದ ಕೂಡಲೇ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಬಿಡ್ತದಂತಲ್ಲ, ಪಕ್ಷದಲ್ಲಿ ಅಂಥವ್ರು ಇರಬಾರ್ದು ಅಂತ ಹೇಳುವಂಥ ತೀರ್ಮಾನಗಳು ಬಂದಾಗೆಲ್ಲ ನಾವು ತಗೊಂಡಿದ್ದೇವೆ. ಇವತ್ತು ನಾನು ನಿಮ್ಮಲ್ಲಿ ಭಾರಿ ಪ್ರಬಲವಾಗಿ ಹೇಳ್ತೇನೆ ಮೇಡಮ್, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಇತ್ತೀಚಿನ ದಿನಗಳಲ್ಲಿ ಈ ಬೀದಿ ರಂಪಾಟ ಇಷ್ಟೆಲ್ಲ ಜಾಸ್ತಿ ಆಗಿರುವಂಥದ್ದು
ಯಾವ ಕಾಲಕ್ಕೆ ಯಾರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕಿತ್ತೋ ಆ ಶಿಸ್ತು ಕ್ರಮವನ್ನು ಕೈಗೊಳ್ಳದ ಕಾರಣವೇ ಆಗಿದೆ. ಇದನ್ನು ನಾನು 2 ಕೋರ್ ಕಮಿಟಿ ಮೀಟಿಂಗ್ಗಳಲ್ಲಿ ಎಷ್ಟು ಪ್ರಬಲವಾಗಿ ಪ್ರತಿಪಾದಿಸಿದ್ದೇನೆ ಅಂತ ಹೇಳುವಂಥದ್ದು ಹೇಳಿದರೆ ಅದರ ನಂತರವೇ ಈಗ ಸ್ವಲ್ಪ ವೇಗವಾಗಿ ಇದು ನಡೀತಾ ಇರುವಂಥದ್ದು. ಇದು ಎಷ್ಟು ಕಷ್ಟ ಆಗ್ತದೆ ಸರ್ ಇದನ್ನ ನೋಡಿ. ನಾನು ಇವತ್ತು ಏನೂ ಅಲ್ಲ, ನಾನೊಬ್ಬ ಕೋರ್ ಕಮಿಟಿ ಸದಸ್ಯ. ಕೋರ್ ಕಮಿಟಿ ಸದಸ್ಯ ಅಂತ ಹೇಳಿದ್ರಿ, ಯಾವ ತಂಡದ ಕೋರ್ ಕಮಿಟಿ ಅಂತ ಕೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಯತ್ನಾಳ್ ಅವ್ರು ಹೇಳಿದ್ರು ನಮ್ದು ಒಂದು ಕೋರ್ ಕಮಿಟಿ ಇದೆ. ಕೇಂದ್ರದ ವರಿಷ್ಠರು ಅಳೆದು ತೂಗಿ ಯಾರು ರಾಜ್ಯದಲ್ಲಿ ಪಕ್ಷದ ವಿಚಾರಕ್ಕೆ ಸೀಮಿತವಾಗಿ ಬೇರೆ ಅವರ ವೈಯಕ್ತಿಕ ವಿಚಾರ ಬಿಟ್ಟು ಪಾಲಿಸಿ ಮ್ಯಾಟರ್ಸ್ ಇರ್ಬೋದು ಅಥವಾ ಸಂಘಟನೆ ವಿಚಾರ ಇರ್ಬೋದು ಮಾತಾಡಲಿಕ್ಕೆ ಬೇಕಾದನ್ನು ಟೀಮ್ ಮಾಡ್ತಾರೆ. ಆದ ಕಾರಣ ಯತ್ನಾಳ್ ಹೇಳುವಂಥ ಕೋರ್ ಕಮಿಟಿ ಅದು ಬೇರೆ ಇರ್ಬೋದು, ಆದರೆ ರಾಜ್ಯಕ್ಕೆ ಬಿಜೆಪಿಗೆ ಒಂದೇ ಕೋರ್ ಕಮಿಟಿ, ಇಲ್ಲಿಗೆ ಅಂತಲ್ಲ ದೇಶದ ಎಲ್ಲ ರಾಜ್ಯಗಳಿಗೆ. ಕೆಲವೊಂದು ಕಡೆ ರಾಜ್ಯ ಬಿಜೆಪಿ ಹಿರಿಯ ನಾಯಕರಿಗೆ ಗೌರವ ಇಲ್ಲದಂತಾಗ್ತಿದ್ಯಾ, ಗೌರವ ಕಡಿಮೆ ಆಗ್ತಿದ್ಯಾ? ನನ್ನ ಗೌರವವನ್ನು ಇನ್ನೊಬ್ಬ ಕೊಟ್ಟು ನನಗೆ ಹೆಚ್ಚಿಗೆ ಮಾಡಲಿಕ್ಕೆ ಆಗ್ತದೆ ಅಂತ ಯಾರು ತಿಳ್ಕೊಂಡಿದ್ರೆ ಆ ಮನುಷ್ಯನೇ ಮೂರ್ಖ. ನನ್ನ ಗೌರವವನ್ನು, ನನ್ನ ನಡವಳಿಕೆ ಒಂದು ಜವಾಬ್ದಾರಿಯಲ್ಲಿ ಹಿರಿತನ, ಇನ್ನೊಂದು ಅವರು ಹಿಂದೆ ನಡೆದು ಬಂದು ಪಕ್ಷಕ್ಕೆ ಕೊಟ್ಟಂಥ ಅವರ ಕೊಡುಗೆಗಳು, ಮತ್ತೊಂದು ಅವರಿಗೆ ಸಿಕ್ಕಂಥ ಅವಕಾಶಗಳು, ಹಿರಿತನ, ಇದು ಬೇರೆ. ನಾನು ಆ ಇನ್ನೊಂದು ಟೀಮಲ್ಲಿದ್ದೇನೆ. ಯಾವುದರಲ್ಲಿ? ಆ ಹಿಂದೆ ನನಗೆ ಪಕ್ಷ ಕೊಟ್ಟಂಥ ಹಿರಿತನ, ಮತ್ತೊಂದು ಅವಕಾಶಗಳು, ಅದರಲ್ಲಿದ್ದೇನೆ. ನಾನು ಇದರಲಿಲ್ಲ. ಅಧಿಕಾರದಲ್ಲಿ ಅಧ್ಯಕ್ಷ, ಜನರಲ್ ಸೆಕ್ರೆಟರೀಸು ಅಥವಾ MLA MP, ನಮಗೀಗ ಎಕ್ಸ್ ಅಂತಲ್ಲ, ಅದು ಭಾರಿ ದೊಡ್ಡದರಲ್ಲಿದೆ. ನನಗೆ ನೀವು ಗೊತ್ತಿರಲಿ, ನನ್ನ ಎಕ್ಸ್ ಎಷ್ಟರ ಮಟ್ಟಿಗೆ ಎಕ್ಸ್ ವಿರೋಧ ಪಕ್ಷದ ಉಪನಾಯಕ, ಎಕ್ಸ್ ವಿರೋಧ ಪಕ್ಷದ ನಾಯಕ, ಎಕ್ಸ್ ಅಧ್ಯಕ್ಷ, ಎಕ್ಸ್ ಮುಖ್ಯಮಂತ್ರಿ, ಎಕ್ಸ್ ಕೇಂದ್ರ ಮಂತ್ರಿ, ಹೀಗೆಲ್ಲ ನನಗೆ ಎಕ್ಸ್ನಲ್ಲಿ ನಾನು ಫಸ್ಟ್ ಇರ್ಬೋದು ಇವತ್ತು. ಯಾವುದು ನಿಮ್ಮ ಸೋಷಿಯಲ್ ಮೀಡಿಯಾದ ಎಕ್ಸ್ ಅಲ್ಲ, ಮಾಜಿ ಬಹಳ ದೊಡ್ಡ ಸ್ಥಾನವನ್ನು ನಾನು ಅಲಂಕರಿಸಿದ್ದೀನಿ. ಪಕ್ಷದ ಬಗ್ಗೆ ಬಹಳ ಮುಕ್ತವಾಗಿ ಇವತ್ತು ಚರ್ಚೆ ಮಾಡಿದ್ದೀವಿ ನಾವು. ಯಾಕೆಂತಂದ್ರೆ ಅವಶ್ಯಕತೆ ಇದೆ, ಹಿರಿಯರು ಏನ ಅನಿಸಿಕೆಗಳನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂತು ಕೇಳುವಂಥ ವ್ಯವಧಾನ ಇವತ್ತಿನ ಬಿಜೆಪಿಗರಲ್ಲಿ ಇಲ್ಲದೆ ಇರಬಹುದು. ಬಟ್ ಈ ನಮ್ಮ ಮಾಧ್ಯಮದ ಮುಖಾಂತರ ಆದರೂ ಅವರಿಗೆ ನಿಮ್ಮ ಮನಸ್ಸಿನಲ್ಲಿರುವಂಥ ವಿಚಾರಗಳು, ಅನಿಸಿಕೆಗಳು ತಲುಪಲಿ ಅಂತ ನಾನು ಆಶಿಸ್ತೀನಿ. ಫೈನಲಿ ಸರ್, ವಿಜಯೇಂದ್ರ ಅವರು ಅಧ್ಯಕ್ಷರಾಗಿದ್ದಾರೆ, ವಯಸ್ಸಿಗೆ ಅನುಭವದ ಕೊರತೆ ಇದೆ, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೀವು ಒಬ್ಬರು ಮಾಜಿ ಅಧ್ಯಕ್ಷರಾಗಿದ್ದಾರೆ. ನೋಡಿ, ಭಾರಿ ಪ್ರಾಮಾಣಿಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಾಜಕಾರಣಕ್ಕೆ ಪ್ರವೇಶ ಆದಾಗ ನಾನು ಜನಪ್ರತಿನಿಧಿ ಆಗಬೇಕು ಅಂತ ಹೇಳುವಂಥ ಆ ಮಾನಸಿಕತೆಗಿಂತಲೂ ಜಾಸ್ತಿ ನಾನು ಒಂದು ಅವಕಾಶ ದೇವರು ಕೊಡುವಂಥದ್ದು, ಅದನ್ನು ನಾನು ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳುವಂಥ ಭಾವನೆಗಳು ಅದು ಇವತ್ತು ಕಡಿಮೆ ಆಗ್ತಾ ಇದೆ. ಅದು ಅವರಿವರು ಅಂತಲ್ಲ, ಅದು ಕಾಂಗ್ರೆಸ್ಸಿಂದ ಹಿಡಿದು ಕಮ್ಯುನಿಸ್ಟಿಂದ ಹಿಡಿದು ಎಲ್ಲ ಪಕ್ಷಗಳಲ್ಲಿ ಕೂಡ ಅದು ಕಡಿಮೆ ಆಗಿದೆ. ನಮ್ಮ ಪಕ್ಷ ಅದಕ್ಕೆ ಹೊರತೇನಲ್ಲ. ಭಾರತೀಯ ಜನತಾ ಪಾರ್ಟಿ ಬಿಟ್ಟರೆ ಕರ್ನಾಟಕದಲ್ಲಿ ಅತ್ಯಂತ ಸ್ವಚ್ಛ, ದಕ್ಷ ಆಡಳಿತ ಕೊಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾರೆಲ್ಲ ಈ ಒಂದು ವರ್ಷದಲ್ಲಿ ಪಕ್ಷಕ್ಕೆ ಸ್ವಲ್ಪ ಮಟ್ಟಿನ ತೊಂದರೆ ಮಾಡಿದಾರ ಅವರಿಗೆಲ್ಲ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಮುಂದೆ ಒಳ್ಳೆ ಪಕ್ಷದಕ್ಕೆ ಕೆಲಸ ಮಾಡುವಂಥದ್ದನ್ನು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ತನಕ ಕೂಡ ನಮ್ಮ ಜೊತೆಗಿದ್ದು ಪವರ್ ಟಿವಿ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಆ್ಯಂಡ್ ಒಳ್ಳೆ ರೀತಿಯಲ್ಲಿ ನೀವು ರಾಜಕೀಯ ಜೀವನವನ್ನು ನಡೆಸ್ಕೊಂಡು ಬಂದ್ರಿ. ಐ ಥಿಂಕ್ ಈಗ ರಿಟೈರ್ಮೆಂಟ್ ಲೈಫನ್ನು ಕೂಡ ಎಂಜಾಯ್ ಮಾಡ್ತಾ ಇದ್ದೀರಿ ನೀವು. ನಿಮ್ಮ ಒಂದು ಹಿರಿತನದ ಮಾತುಗಳೇನಿದೆ, ನಿಮ್ಮ ಪಕ್ಷವೂ ಕೂಡ ಅದನ್ನು ಕನ್ಸಿಡರ್ ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನಮ್ಮ ಜೊತೆ ಇದ್ದಿದ್ದಕ್ಕಾಗಿ ಎಲ್ಲ ಒಳ್ಳೇದಾಗಲಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಧನ್ಯವಾದ. ನೋಡಿದಲ್ಲ ವೀಕ್ಷಕರೇ, ಇಲ್ಲಿವರೆಗೂ ಕೂಡ ಹಿರಿಯರು, ಮಾರ್ಗದರ್ಶಕರು, ಜೊತೆಗೆ ಹಿತೈಷಿಗಳು, ಮಾಜಿ ಮುಖ್ಯಮಂತ್ರಿಗಳು ಅವರೇ ಹೇಳ್ದಂಗೆ ಇಷ್ಟುದ್ದ ಮಾಜಿ ಅನ್ನೋದು ಅವ್ರ ಹಿಂದೆ ಬಂದಿದೆ ಹಲವಾರು ಸ್ಥಾನಗಳಿಗೆ. ಸದಾನಂದ ಗೌಡರು ನಮ್ಮ ಜೊತೆಗಿದ್ರು, ಸಾಕಷ್ಟು ವಿಚಾರಗಳನ್ನು ಬಹಳ ಮುಕ್ತ ಮನಸ್ಸಿನಿಂದ ಹಂಚಿಕೊಂಡಿದ್ದಾರೆ. ಇನ್ನಾದರೂ ಬಿಜೆಪಿ, ರಾಜ್ಯ ಬಿಜೆಪಿಯ ನಾಯಕರು ಪಕ್ಷದ ಹಿರಿಯರಿಗೆ ಗೌರವಿಸ್ತಾ ಪಕ್ಷದ ಮರ್ಯಾದೆಯನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಲಿ ಅಂತ ಹೇಳ್ತಾ ಈ ಪವರ್ ಪಂಚ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.